ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ ಫೋರ್ಸ್ ಅಂಗವಿಕಲರ ಸಂಘ ಸಂಸ್ಥೆಗಳ ಒಕ್ಕೂಟ ಜಿಲ್ಲಾ ಸಮಿತಿ ವಿಜಯಪುರ ವತಿಯಿಂದ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಪರ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಮತ್ತು ಉದ್ಯೋಗದಲ್ಲಿ ಸಮಪಾಲು ಶಾಸನವನ್ನು ಹೆಚ್ಚಿಸುವುದು, ವಿಕಲಚೇತನರಿಗೆ ಉಚಿತ ಬಸ್ ಪಾಸ್, ರಾಜಕೀಯವಾಗಿ ವಿಕಲಚೇತನರಿಗೆ 5% ಮೀಸಲಾತಿ, ಇನ್ನು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಇವತ್ತು ನಾವು ಮಾನ್ಯ DC ಸಾಹೇಬರಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಉದ್ದೇಶ ಏನಪ್ಪ ಅಂದರೆ ನಮ್ಮ ವಿಕಲಚೇತನರ ಹಕ್ಕುಗಳು ಅದಾವೆ, ಅದನ್ನು ಈಡೇರಿಕೆ ಆಗ್ತಾಯಿಲ್ಲ. ಸೊ ನಮ್ಮ 2016 ಕಾಯ್ದೆ ಜಾರಿ ಆಗಬೇಕು, ಅದು ಪೂರ್ಣವಾಗಿ ಜಾರಿ ಆಗ್ತಾಯಿಲ್ಲ. ಈಗಾಗಲೇ ಏನಪ್ಪ ಅಂದರೆ 9 ವರ್ಷ ಆಯಿತು ನಮ್ಮ 2016 ಕಾಯ್ದೆ ಆಗಿ, ಈಗಲೂ ಇನ್ನೂ ತನಕ ಏನಪ್ಪ ಅಂದರೆ ಅದು ಪೂರ್ಣವಾಗಿ ಆಗಿಲ್ಲ. ಸೊ ಅದಕ್ಕಾಗಿ ಏನಪ್ಪ ಅಂದರೆ ಇದರಿಂದ ನಮ್ಮ ವಿಕಲಚೇತನಿಗೆ ಸಾಕಷ್ಟು ಕಷ್ಟ ಆಗ್ತಾಯಿದೆ. ನಮ್ಮ ವಿಕಲಚೇತನ ಏನಪ್ಪ ಅಂದರೆ ಇವತ್ತು ಯಾವುದೇ ಹಕ್ಕುಗಳನ್ನು ಪಡಿಬೇಕಪ್ಪ ಅಂದರೆ ಅದನ್ನೇನಪ್ಪ ಅಂದರೆ ಅಲ್ಲಿ ಅದರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಏನಪ್ಪ ಅಂದರೆ ಅದನ್ನು ಈಡೇರಿಸಿಕೊಳ್ಳಲು ಇವರಿಗೆ ಆಗ್ತಾಯಿಲ್ಲ. ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ಹಿಯರಿಂಗ್ ಏಡ್ ವಿಕಲಚೇತನಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಅವ್ರಿಗೇನಪ್ಪ ಅಂದರೆ ಶಿಕ್ಷಣದಲ್ಲಿ ಸಮಸ್ಯೆ ಇದೆ. ಅವರಿಗೆ ಏನಪ್ಪ ಅಂದರೆ ಅಲ್ಲಿ ಅವರಿಗೆ ವಿಶೇಷ ಶಿಕ್ಷಕರು ಬೇಕು. ವಿಶೇಷ ಶಿಕ್ಷಕರು ಏನಪ್ಪ ಅಂದರೆ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲೇ ಇಲ್ಲ. ಹೀಗಾಗಿ ಏನಪ್ಪ ಅಂದರೆ ಅವ್ರು ನಾರ್ಮಲ್ ಮಕ್ಕಳ ಜೊತೆಗೆ ಅವರು ಸೇರಿಸ್ತಾ ಇದ್ದಾರೆ. ಹೀಗಾಗಿ ಅವರಲ್ಲಿ ಶಿಕ್ಷಣದು ಪಡ್ಲಿಕ್ಕೆ ಅವ್ರಿಗೆ ಆಗ್ತಾನಿಲ್ಲ. ಹೀಗಾಗಿ ನಾವು ಪದೇ ಏನಪ್ಪ ಅಂದರೆ ಮನವಿ ಕೊಡ್ತಾ ಇದ್ದೇವೆ. ಎಲ್ಲ ಶಾಲೆಗಳಲ್ಲಿ ಏನಪ್ಪ ಅಂದರೆ ಒಬ್ಬ ವಿಶೇಷ ಶಿಕ್ಷಕರು ಇರಬೇಕು. ಆ ಮಕ್ಕಳಿಗೆ ಏನಪ್ಪ ಅಂದರೆ ಶಿಕ್ಷಣದಲ್ಲಿ ಅನುಕೂಲ ಆಗಬೇಕು ಅಂಥೇಳಿ. ಮತ್ತೇನಪ್ಪ ಅಂದರೆ ಈಗ ನಮ್ಮದು ಹಿಯರಿಂಗ್ ಏಡ್ ಮಕ್ಕಳಿಗೆ ಉದ್ಯೋಗ ಪಡೋದು ತುಂಬಾ ಕಷ್ಟ ಇದೆ. ಯಾಕಪ್ಪ ಅಂದರೆ ನಾರ್ಮಲ್ ಥರ ಅವರಿಗೆಲ್ಲ ಶಿಕ್ಷಣ ಉದ್ಯೋಗ ಪಡ್ಲಿಕ್ಕೆ ಆಗಲ್ಲ. ಯಾಕಪ್ಪ ಅಂದರೆ ಎಲ್ಲ ಈ ಒಂದು ಕಂಪ್ನಿಗಳಲ್ಲಿ ಏನಪ್ಪ ಅಂದರೆ ಅವರಿಗೆ ಕೆಲಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಕೇವಲ ಏನಪ್ಪ ಅಂದರೆ ಮಾರ್ಟ್ಗಳಲ್ಲಿ ಬಿಟ್ಟರಪ್ಪ ಅಂದರೆ ಎಲ್ಲಿ ಅವ್ರಿಗೆ ಯಾರೂ ಕೆಲಸಕ್ಕೆ ಹೋಗ್ತಾ ಇಲ್ಲ. ಹೀಗಾದರೆ ಅವ್ರು ಜೀವನ ಹೆಂಗೆ ಮಾಡೋದು?